ಮೊನ್ನೆ ದಿನ ಮುಖ್ಯಮಂತ್ರಿಗಳು, ನಿನ್ನೆ ದಿನ ಉಪಮುಖ್ಯಮಂತ್ರಿಗಳು ಅವ್ರ ಹೇಳಿಕೆಗಳನ್ನ ನೋಡಿದಾಗ ಬಹುಶಃ ಪ್ರಜಾಪ್ರಭುತ್ವಕ್ಕೆ ಗಂಡಾಂತರ ತಂದೊಡ್ಡುವಂಥ ಮಾತುಗಳನ್ನ ಆಡ್ತಾ ಇದ್ದಾರೆ. ರಾಹುಲ್ ಗಾಂಧಿ ದೇಶದಲ್ಲಿ ಕಾಂಗ್ರೆಸ್ ಸೋತ ಮೇಲೆ ಚುನಾವಣೆ ಆಯೋಗದ ಮೇಲೆ ಆರೋಪ ಮಾಡಿದರು, ಎಲೆಕ್ಟ್ರಾನಿಕ್ ಮಷಿನ್ಗಳ ಮೇಲೆ ಆರೋಪ ಮಾಡಿದರು. ಹಾಗಾದ್ರೆ ಸಿದ್ದರಾಮಯ್ಯನವ್ರೆ ನೆನಪು ಮಾಡಿಕೊಳ್ಳಿ, 2023ರಾಗ ಕಾಂಗ್ರೆಸ್ ಗೆದ್ದು 136 ಸೀಟ್ಗಳನ್ನು ಪಡೆದು ನೀವು ಮುಖ್ಯಮಂತ್ರಿ ಆಗುವಾಗ ಚುನಾವಣೆ ಆಯೋಗ ಸರಿ ಇತ್ತು. ನಿಮ್ಮ ಪಕ್ಷ ಎಲ್ಲೆಲ್ಲಿ ಸೋಲ್ತದ ಅಲ್ಲಲ್ಲಿ ನಿಮ್ಮ ನಾಯಕ ಶ್ರೀ ರಾಹುಲ್ ಗಾಂಧಿ ಅವರು ಸುಳ್ಳು ಆರೋಪಗಳನ್ನ ಮಾಡೋದ್ರ ಜೊತೆಯಲ್ಲಿ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಧಕ್ಕೆಗೊಳಿಸಿ ರಾಜ್ಯದಲ್ಲಿ ದೇಶದಲ್ಲಿ ಅರಾಜಕತೆ ಹುಟ್ಟಿಸುವಂಥ ಪ್ರಯತ್ನವನ್ನು ಮಾಡ್ತಾರೆ. ನಮ್ಮ ಪಾರ್ಟಿಯಿಂದ ನಾವು ದೃಢೀಕರಣ ಕೂಡ ಮಾಡಿಸಿದ್ವಿ, ಮತದಾರರ ಪಟ್ಟಿಯನ್ನು ನಾವು ಮಾಡಿದ್ವಿ. ಅಧಿಕೃತವಾಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ, ನೀವೇ ಪ್ರಿಂಟ್ ಮಾಡಿ ಕಳಿಸಿದಂಥ ಪತ್ರಿಕೆಗಳು. ಇದರ ಮೇಲೆ ನಂಬಿಕೆ ಐತಲ್ಲ ಅವ್ರಿಗೆ, ಸಿದ್ದರಾಮಯ್ಯನವ್ರು. ನಾನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವ್ರು ಕೇಳಲಿಕ್ಕೆ ಬಯಸ್ತೇನೆ, ನಮ್ಮ ಅಭ್ಯರ್ಥಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವೀರಣ್ಣ ಚರಂತಿಮಠ ನಮ್ಮ ಸರ್ಕಾರದಾಗ, ಅವರು ಶಾಸಕರಿದ್ದಾಗ ಏನು ಕೆಲಸ ಕಾರ್ಯಗಳನ್ನು ಮಾಡಿದ್ದೀನಿ ಅನ್ನೋದು ಯಾದಿ ನಿಮ್ಮ ಮುಂದೆ ಇಟ್ಟ ಪ್ರಿಂಟ್ ಮಾಡಿ ಬುಕ್ಲೆಟ್ನಲ್ಲಿ ಹಂಚಿದ. ಗೆದ್ದು ಬಂದ ನಂತರ ಏನು ಮಾಡ್ತೀನಿ ಅನ್ನೋದನ್ನು ಕೂಡ ಅವರು ನಿಮ್ಮ ಮುಂದೆ ವರದಿಯನ್ನು ಇಟ್ಟಿದ್ದಾರೆ. ನೀವು ಮಾಡಿ, ನಿಮ್ಮ ಸರ್ಕಾರದೆಲ್ಲ 3 ವರ್ಷ ಏನೇನು ಕೆಲಸ ಮಾಡಿರಿ, ನಿಮ್ಮದೇ ಶಾಸಕರಿದ್ದರು ಏನು ಕೆಲಸ ಮಾಡಿರಿ, ಈ ರಾಜ್ಯಕ್ಕೆ, ಈ ದೇಶಕ್ಕೆ ಅಲ್ಲ, ಈ ರಾಜ್ಯಕ್ಕೆ, ಈ ಜಿಲ್ಲೆಗೆ ನೀವು ಏನೇನು ಮಾಡಿದ್ರಿ ಅನ್ನೋದು ಹೇಳಬೇಕು. ಅದರಲ್ಲೂ ವಿಶೇಷವಾಗಿ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಕ್ಕೆ ನೀವು ಏನು ಮಾಡಿದ್ರಿ ಅನ್ನೋದು ಹೇಳಬೇಕು. ಚುನಾವಣೆ ಬಂದಾಗ ಒಮ್ಮೆ ಗಿಮಿಕ್ ಮಾಡಿ ಮೋಸ ಮಾಡ್ತಕ್ಕಂಥ ಕೆಲಸ ಬಿಡಿ, ಮಾಡಿ ನಾವು ಏನು ಮಾಡಿದ್ದೀವಿ ಅನ್ನೋದು ಹೇಳಿದ್ವಿ. ಏನು ಮಾಡ್ತೀವಿ ಅನ್ನೋದು ಕೂಡ ಇವತ್ತು ನಿಮ್ಮ ಮುಂದೆ ವರದಿಯನ್ನು ಮಂಡಿಸಿದ್ವಿ. ನೀವು ಮಾಡಿ, ಯುವಕರ ದಂಗೆ ಇದ್ದಿರ್ತಕ್ಕಂಥದ್ದು ನೆನಪು ಮಾಡಿಕೊಡ್ತೀನಿ. ನೀವು ಪ್ರಜಾಪ್ರಭುತ್ವಕ್ಕೆ ಅಣಕಿಸೋ ರೀತಿಯಲ್ಲಿ ನಿಮ್ಮ ನಡವಳಿಕೆ ಇರಬಾರ್ದು ಅಂತೇಳಿ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೀನಿ. ನಿನ್ನೆ ದಿನ ರಾಜ್ಯದ ಕಾಂಗ್ರೆಸ್ ಅಧ್ಯಕ್ಷರು, ರಾಜ್ಯದ ಉಪಮುಖ್ಯಮಂತ್ರಿಗಳಾದ DK ಶಿವಕುಮಾರ್ ಅವರು ಹೇಳ್ತಾರೆ, ಕಾಂಗ್ರೆಸ್ಸಿನ ರಾಷ್ಟ್ರೀಯ ನಾಯಕರು ಉಸ್ತುವಾರಿಗಳಾದ ಸುರ್ಜೇವಾಲಾ ಅವರು ಹೇಳ್ತಾರೆ, ಯುವಕರು, ಕಾಲೇಜ್ ಸ್ಟೂಡೆಂಟ್ಸು ಅವ್ರು ವೋಟ್ ಹಾಕಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀವಿ, ಬಂಧಿಸ್ತೀವಿ ಅಂತಕ್ಕಂಥ ಭಯವನ್ನೇನು ಸೃಷ್ಟಿ ಮಾಡ್ತಾ ಇದ್ದಿರಲ್ಲ. ಇದು ಪ್ರಜಾಪ್ರಭುತ್ವಕ್ಕೆ ಅಪಾಯಕಾರಿ. ನೀವು 3 ದಿನದ ಕುರ್ಚಿ ಇರೋರು, ಆದರೆ ಪ್ರಜಾಪ್ರಭುತ್ವ ಶಾಶ್ವತವಾಗಬೇಕಾಗ್ಯದ.